ಮುಂದಿನ ಸುದ್ದಿಯನ್ನ ನೋಡೋಣ. ರಾಜ್ಯ ಕಾಂಗ್ರೆಸ್ನಲ್ಲಿ ಪವರ್ ಶೇರಿಂಗ್ ಫೈಟ್ ಜೋರಾಗಿದೆ. ಕೆಸಿ ವೇಣುಗೋಪಾಲ್ ಭೇಟಿಯಾಗಿದ್ದಾರೆ ಚಲುವರಾಯ ಸ್ವಾಮಿ. ಖರ್ಗೆ ಭೇಟಿ ಬಳಿಕ ಕೆಸಿವಿ ಭೇಟಿಯಾದ ಚಲುವರಾಯ ಸ್ವಾಮಿ ಮಧ್ಯಾಹ್ನ 3:30 ಸುಮಾರಿಗೆ ಚರ್ಚಿಸಿ ತೆರಳಿದ್ದಾರೆ ಅನ್ನುವ ಮಾಹಿತಿ ಲಭ್ಯ ಆಗ್ತಾ ಇದೆ. ಡಿಕೆ ಶಿವಕುಮಾರ್ ಅವರನ್ನ ಮುಖ್ಯಮಂತ್ರಿ ಮಾಡಬೇಕು ಅಂತ ಹೊರಟಂತಹ ನಾಯಕರ ಪೈಕಿ ಚಲುವರಾಯ ಸ್ವಾಮಿ ಮೊದಲಿಗರು. ಹೀಗಾಗಿ ಚಲುವರಾಯ ಸ್ವಾಮಿ ಅವರು ಕೆಸಿ ವೇಣುಗೋಪಾಲ್ ಅವರನ್ನು ಕೂಡ ಭೇಟಿಯಾಗಿದ್ದಾರೆ ಮಧ್ಯಾಹ್ನದ ಸುಮಾರಿಗೆ ಅನ್ನುವಂಥ ಮಾಹಿತಿ ಈಗ ಲಭ್ಯ ಆಗಿದೆ. ಕೆಸಿ ವೇಣುಗೋಪಾಲ್ ಅವರನ್ನ ಭೇಟಿಯಾಗಿದ್ದಾರಂತೆ ಚಲುವರಾಯ ಸ್ವಾಮಿ. ಖರ್ಗೆ ಭೇಟಿ ಬಳಿಕ ಕೆಸಿವಿ ಭೇಟಿಯಾಗಿದ್ದಾರೆ ಚಲುವರಾಯ ಸ್ವಾಮಿ ಮಧ್ಯಾಹ್ನ 3:30 ಸುಮಾರಿಗೆ ಚರ್ಚಿಸಿ ತೆರಳಿದ್ದಾರೆ ಅನ್ನುವ ಮಾಹಿತಿ ಲಭ್ಯ ಆಗಿದೆ. ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಚಲುವರಾಯ ಸ್ವಾಮಿ ಭೇಟಿಯಾಗಿದ್ದಾರೆ. ಡಿಕೆ ಶಿವಕುಮಾರ್ ಅವರನ್ನ ಮುಖ್ಯಮಂತ್ರಿ ಮಾಡಬೇಕು ಅನ್ನುವ ಗಟ್ಟಿ ಧ್ವನಿಯಲ್ಲಿ ಮಾತಾಡಿದ್ದಾರೆ. ಕೆಸಿ ವೇಣುಗೋಪಾಲ್, ರಾಜ್ಯ ಉಸ್ತುವಾರಿ ಕೆಸಿ ವೇಣುಗೋಪಾಲ್ ಅವರನ್ನು ಕೂಡ ಭೇಟಿಯಾಗಿದ್ದಾರೆ ಮಧ್ಯಾಹ್ನ 3:30 ಅನ್ನುವ ಮಾಹಿತಿ ಸಿಕ್ಕಿದೆ. ಹೆಚ್ಚಿನ ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ಅಭಿಷೇಕ್ ನಮ್ಮ ಜೊತೆಯಲ್ಲಿ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಅಭಿಷೇಕ, ಚಲುವರಾಯ ಸ್ವಾಮಿ ಕೆಸಿ ವೇಣುಗೋಪಾಲ್ ಅವರನ್ನ ಭೇಟಿ ಮಾಡಿದಾಗ ಕೆಸಿ ವೇಣುಗೋಪಾಲ್ ಯಾವ ರೀತಿ ಸ್ಪಂದಿಸಿದ್ರು, ಸಕಾರಾತ್ಮಕವಾಗಿ ಏನಾದರೂ ಉತ್ತರ ಕೊಟ್ರಂತ, ಈಗ ಮುಂದೆ ಏನು ಚಲುವರಾಯ ಸ್ವಾಮಿ ಅವರ ಮುಂದಿನ ನಡೆ ಏನು? ಸದ್ಯದ ಮಟ್ಟಿಗೆ ರಂಜಿತ್, ಚಲುವರಾಯ ಸ್ವಾಮಿ ರವರ ನೇತೃತ್ವದಲ್ಲಿ ಅನ್ನೋದಕ್ಕಿಂತ ರಾಜ್ಯದಲ್ಲಿ ಡಿಕೆ ಶಿವಕುಮಾರ್ ಅವರ ಬೆಂಬಲಿತ ಸಚಿವರು ಶಾಸಕರೇನಿದ್ದಾರೆ ನಿನ್ನೆ ದೆಹಲಿಗೆ ಬಂದಿದ್ರು. ಹೈಕಮಾಂಡ್ ನ ಮೀಟ್ ಮಾಡಬೇಕು ಅಂತ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಭೇಟಿಯಾದ ನಂತರ ಇವತ್ತು ನೇರವಾಗಿ ಕೆಸಿ ವೇಣುಗೋಪಾಲ್ ರವರ ಮನೆಗೆ ಚಲುವರಾಯ ಸ್ವಾಮಿ ಹೋಗಿರುವಂತದ್ದು. ಈ ಸಂದರ್ಭದಲ್ಲಿ ಯಾವ ಕಾರಣಕ್ಕೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರನ್ನ ಸಿಎಂ ಮಾಡಬೇಕು, ಇದರಿಂದ ಒಕ್ಕಲಿಗ ಸಮುದಾಯಕ್ಕೆ ಯಾವ ರೀತಿ ಹೆಲ್ಪ್ ಆಗುತ್ತೆ, ಅದ್ರ ಜೊತೆಗೆ 2028ರ ಚುನಾವಣೆಗೆ ಒಕ್ಕಲಿಗ ಸಮುದಾಯವನ್ನ ಯಾವ ರೀತಿ ಕಾಂಗ್ರೆಸ್ ಪಕ್ಷದತ್ತ ವಾಪಸ್ ಸೆಳಿಬೇಕು ಅನ್ನೊಂದಿಷ್ಟು ಮಾಹಿತಿಯನ್ನ ಕೆಸಿ ವೇಣುಗೋಪಾಲ್ ಅವರಿಗೆ ಮನವಿ ಮಾಡಿರುವಂತದ್ದು, ಅದರ ಜೊತೆಗೆ ಮನವರಿಕೆ ಕೂಡ ಮಾಡಿರುವಂತದ್ದು ಒಂದ್ ಕಡೆ ಆಗುತ್ತೆ. ಮತ್ತೊಂದ್ ಕಡೆಗೆ ಖರ್ಗೆ ಅವರು ಈ ರೀತಿ ಗುಂಪು ಕಟ್ಕೊಂಡು ಬರುವಂತದ್ದು ಸರಿಯಲ್ಲ ಅನ್ನೋದು ವಿಚಾರವನ್ನ ತಿಳಿಸಿದ ನಂತರ ಕೆಸಿ ವೇಣುಗೋಪಾಲ್ ರವರು ಜನರಲ್ ಸೆಕ್ರೆಟರಿ ಕೂಡ ಆಗಿರೋದ್ರಿಂದ ಇದನ್ನ ಸೂಕ್ಷ್ಮವಾಗಿ ಮತ್ತೊಮ್ಮೆ ಚಲುವರಾಯ ಸ್ವಾಮಿ ಅವರ ಗಮನಕ್ಕೆ ತಂದಿದ್ದಾರೆ. ಸಮಾನ ಮನಸ್ಕರು, ಸಮಾನ ಏಜ್ ಗ್ರೂಪ್ ಆಗಿರೋದ್ರಿಂದ ಬಿಗುವಿನ ಮಾತಾಗಿಲ್ಲ ಅಥವಾ ಏರು ಧ್ವನಿಯಲ್ಲಿ ಮಾತಾಗಿಲ್ಲ, ಬದಲಾಗಿ ಈ ರೀತಿ ಎಲ್ಲರನ್ನ ಕರೆದುಕೊಂಡು ಬರುವಂತದ್ದು ಸರಿ ಅಲ್ಲ ಅನ್ನೋ ಒಂದು ಧಾಟಿಯಲ್ಲಿ ಮಾತನಾಡಿರುವಂತದ್ದು ಒಂದ್ ಕಡೆ ಆಯ್ತು ಅಂದ್ರೆ ಖಂಡಿತವಾಗಿ 2 ರಿಂದ 3 ದಿನಗಳಲ್ಲಿ ಇದಕ್ಕೆ ಒಂದು ತಾರ್ಕಿಕ ಅಂತ್ಯವನ್ನ ನಾವು ಹಾಡ್ತೇವೆ. ಇಲ್ಲಿಗೆ ದೆಹಲಿಗೆ ಬರಬೇಕು ಅಂತಿದ್ದಂತ ಅಷ್ಟು ಸಚಿವರು, ಶಾಸಕರು ಫುಲ್ ಸ್ಟಾಪ್ ಇಡುವಂತ ಪ್ರಯತ್ನವನ್ನ ಕೆಸಿ ವೇಣುಗೋಪಾಲ್ ಚಲುವರಾಯ ಸ್ವಾಮಿ ಮುಖಾಂತರ ಮಾಡುತ್ತಿದ್ದಾರೆ ಅನ್ನೋದ್ರಲ್ಲಿ ತಪ್ಪಿಲ್ಲ. ಇದ್ರ ಜೊತೆಗೆ ಮತ್ತೊಂದು ಅಂಶ ಏನಂದ್ರೆ ಮಲ್ಲಿಕಾರ್ಜುನ್ ಖರ್ಗೆ ಅವರೇ ಬೆಂಗಳೂರಿಗೆ ಬರ್ತಾ ಇರೋದ್ರಿಂದ ಎಲ್ಲ ಅಭಿಪ್ರಾಯಗಳನ್ನ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ತಿಳಿಸಬೇಕು. ಇದಾದ ನಂತರ ಹೈಕಮಾಂಡ್ ಅಂದ್ರೆ ಮಲ್ಲಿಕಾರ್ಜುನ್ ಖರ್ಗೆ ಇರ್ಬೋದು, ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ, ಇದ್ರ ಜೊತೆಗೆ ಕೆಸಿ ವೇಣುಗೋಪಾಲ್ ಇವರೆಲ್ಲ ಸೇರಿ ಮಾತನಾಡಿದ ನಂತರ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರ ಜೊತೆಲಿ ಅಧ್ಯಕ್ಷತೆಯಲ್ಲಿ ಮಾತನಾಡಿದ ನಂತರ ಎಲ್ಲ ಆದ ನಂತರವಷ್ಟೇ ಇದಕ್ಕೆ ಒಂದು ತಾರ್ಕಿಕ ಅಂತ್ಯವನ್ನು ಹಾಡ್ತೇವೆ. ಅಲ್ಲಿವರೆಗೂ ಯಾರು ಕೂಡ ಬಹಿರಂಗವಾಗಿ ನಾಯಕತ್ವ ಬದಲಾವಣೆ ಬಗ್ಗೆ ಮಾತನಾಡಬಾರದು ಅಂತ ಕಳೆದ ಅನೇಕ ತಿಂಗಳಿಂದ ಹೇಳಿದ್ರು ಕೂಡ ಇದನ್ನ ಪದೇ ಪದೇ ಅನೇಕ ನಾಯಕರು ಮಾಡ್ತಿರೋದ್ರಿಂದ ಇದನ್ನ ಸರಿಪಡಿಸುವಂತ ಗಮನವನ್ನ ನೀವು ಹರಿಸಿ ಅಂತ ಅವ್ರಿಗೊಂದು ಟಾಸ್ಕ್ ಅನ್ನ ಕೊಟ್ಟು ಕಳಿಸಿರೋದ್ರಿಂದ ಇದನ್ನ ಯಾವ ರೀತಿ ಮುಂದುವರಿಸ್ತಾರೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಓಕೆ ಅಭಿಷೇಕ್, ಮುಂದಿನ ಸುದ್ದಿಯನ್ನ ನೋಡೋಣ. ರಾಜ್ಯ ಕಾಂಗ್ರೆಸ್ನಲ್ಲಿ ಪವರ್ ಶೇರಿಂಗ್ ಫೈಟ್ ಜೋರಾಗಿದೆ. ಕೆಸಿ ವೇಣುಗೋಪಾಲ್ ಭೇಟಿಯಾಗಿದ್ದಾರೆ ಚಲುವರಾಯ ಸ್ವಾಮಿ. ಖರ್ಗೆ ಭೇಟಿ ಬಳಿಕ ಕೆಸಿವಿ ಭೇಟಿಯಾದ ಚಲುವರಾಯ ಸ್ವಾಮಿ ಮಧ್ಯಾಹ್ನ 3:30 ಸುಮಾರಿಗೆ ಚರ್ಚಿಸಿ ತೆರಳಿದ್ದಾರೆ ಅನ್ನುವ ಮಾಹಿತಿ ಲಭ್ಯ ಆಗ್ತಾ ಇದೆ. ಡಿಕೆ ಶಿವಕುಮಾರ್ ಅವರನ್ನ ಮುಖ್ಯಮಂತ್ರಿ ಮಾಡಬೇಕು ಅಂತ ಹೊರಟಂತಹ ನಾಯಕರ ಪೈಕಿ ಚಲುವರಾಯ ಸ್ವಾಮಿ ಮೊದಲಿಗರು. ಹೀಗಾಗಿ ಚಲುವರಾಯ ಸ್ವಾಮಿ ಅವರು ಕೆಸಿ ವೇಣುಗೋಪಾಲ್ ಅವರನ್ನು ಕೂಡ ಭೇಟಿಯಾಗಿದ್ದಾರೆ ಮಧ್ಯಾಹ್ನದ ಸುಮಾರಿಗೆ ಅನ್ನುವಂಥ ಮಾಹಿತಿ ಈಗ ಲಭ್ಯ ಆಗಿದೆ. ಕೆಸಿ ವೇಣುಗೋಪಾಲ್ ಅವರನ್ನ ಭೇಟಿಯಾಗಿದ್ದಾರಂತೆ ಚಲುವರಾಯ ಸ್ವಾಮಿ.
ಖರ್ಗೆ ಭೇಟಿ ಬಳಿಕ ಕೆಸಿವಿ ಭೇಟಿಯಾಗಿದ್ದಾರೆ ಚಲುವರಾಯಸ್ವಾಮಿ. ಮಧ್ಯಾಹ್ನ 3:30 ಸುಮಾರಿಗೆ ಚರ್ಚಿಸಿ ತೆರಳಿದ್ದಾರೆ ಅನ್ನುವ ಮಾಹಿತಿ ಲಭ್ಯ ಆಗಿದೆ. ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಚಲುವರಾಯಸ್ವಾಮಿ ಭೇಟಿಯಾಗಿದ್ದಾರೆ. ಡಿಕೆ ಶಿವಕುಮಾರ್ ಅವರನ್ನ ಮುಖ್ಯಮಂತ್ರಿ ಮಾಡಬೇಕು ಅನ್ನುವ ಗಟ್ಟಿ ಧ್ವನಿಯಲ್ಲಿ ಮಾತಾಡಿದ್ದಾರೆ. ಕೆಸಿ ವೇಣುಗೋಪಾಲ್, ರಾಜ್ಯ ಉಸ್ತುವಾರಿ ಕೆಸಿ ವೇಣುಗೋಪಾಲ್ ಅವರನ್ನು ಕೂಡ ಭೇಟಿಯಾಗಿದ್ದಾರೆ ಮಧ್ಯಾಹ್ನ 3:30 ಅನ್ನುವ ಮಾಹಿತಿ ಸಿಕ್ಕಿದೆ. ಹೆಚ್ಚಿನ ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ಅಭಿಷೇಕ್ ನಮ್ಮ ಜೊತೆಯಲ್ಲಿ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಅಭಿಷೇಕ, ಚಲುವರಾಯಸ್ವಾಮಿ ಕೆಸಿ ವೇಣುಗೋಪಾಲ್ ಅವರನ್ನ ಭೇಟಿ ಮಾಡಿದಾಗ ಕೆಸಿ ವೇಣುಗೋಪಾಲ್ ಯಾವ ರೀತಿ ಸ್ಪಂದಿಸಿದ್ರು, ಸಕಾರಾತ್ಮಕವಾಗಿ ಏನಾದರೂ ಉತ್ತರ ಕೊಟ್ರಂತ? ಈಗ ಮುಂದೆ ಏನು ಚಲುವರಾಯಸ್ವಾಮಿ ಅವರ ಮುಂದಿನ ನಡೆ ಏನು? ಸದ್ಯದ ಮಟ್ಟಿಗೆ ರಂಜಿತ್, ಚಲುವರಾಯಸ್ವಾಮಿ ರವರ ನೇತೃತ್ವದಲ್ಲಿ ಅನ್ನೋದಕ್ಕಿಂತ ರಾಜ್ಯದಲ್ಲಿ ಡಿಕೆ ಶಿವಕುಮಾರ್ ಅವರ ಬೆಂಬಲಿತ ಸಚಿವರು ಶಾಸಕರೇನಿದ್ದಾರೆ ನಿನ್ನೆ ದೆಹಲಿಗೆ ಬಂದಿದ್ರು. ಹೈಕಮಾಂಡ್ ನ ಮೀಟ್ ಮಾಡಬೇಕು ಅಂತ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಭೇಟಿಯಾದ ನಂತರ ಇವತ್ತು ನೇರವಾಗಿ ಕೆಸಿ ವೇಣುಗೋಪಾಲ್ ರವರ ಮನೆಗೆ ಚಲುವರಾಯಸ್ವಾಮಿ ಹೋಗಿರುವಂತದ್ದು. ಈ ಸಂದರ್ಭದಲ್ಲಿ ಯಾವ ಕಾರಣಕ್ಕೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರನ್ನ ಸಿಎಂ ಮಾಡಬೇಕು, ಇದರಿಂದ ಒಕ್ಕಲಿಗ ಸಮುದಾಯಕ್ಕೆ ಯಾವ ರೀತಿ ಹೆಲ್ಪ್ ಆಗುತ್ತೆ, ಅದ್ರ ಜೊತೆಗೆ 2028ರ ಚುನಾವಣೆಗೆ ಒಕ್ಕಲಿಗ ಸಮುದಾಯವನ್ನ ಯಾವ ರೀತಿ ಕಾಂಗ್ರೆಸ್ ಪಕ್ಷದತ್ತ ವಾಪಸ್ ಸೆಳಿಬೇಕು ಅನ್ನೊಂದಿಷ್ಟು ಮಾಹಿತಿಯನ್ನ ಕೆಸಿ ವೇಣುಗೋಪಾಲ್ ಅವರಿಗೆ ಮನವಿ ಮಾಡಿರುವಂತದ್ದು, ಅದ್ರ ಜೊತೆಗೆ ಮನವರಿಕೆ ಕೂಡ ಮಾಡಿರುವಂತದ್ದು ಒಂದ್ ಕಡೆ ಆಗುತ್ತೆ. ಮತ್ತೊಂದ್ ಕಡೆಗೆ ಖರ್ಗೆ ಅವರು ಈ ರೀತಿ ಗುಂಪು ಕಟ್ಕೊಂಡು ಬರುವಂತದ್ದು ಸರಿಯಲ್ಲ ಅನ್ನೋದು ವಿಚಾರವನ್ನ ತಿಳಿಸಿದ ನಂತರ ಕೆಸಿ ವೇಣುಗೋಪಾಲ್ ರವರು ಜನರಲ್ ಸೆಕ್ರೆಟರಿ ಕೂಡ ಆಗಿರೋದ್ರಿಂದ ಇದನ್ನ ಸೂಕ್ಷ್ಮವಾಗಿ ಮತ್ತೊಮ್ಮೆ ಚಲುವರಾಯಸ್ವಾಮಿ ಅವರ ಗಮನಕ್ಕೆ ತಂದಿದ್ದಾರೆ. ಸಮಾನ ಮನಸ್ಕರು, ಸಮಾನ ಏಜ್ ಗ್ರೂಪ್ ಆಗಿರೋದ್ರಿಂದ ಬಿಗುವಿನ ಮಾತಾಗಿಲ್ಲ ಅಥವಾ ಏರು ಧ್ವನಿಯಲ್ಲಿ ಮಾತಾಗಿಲ್ಲ, ಬದಲಾಗಿ ಈ ರೀತಿ ಎಲ್ಲರನ್ನ ಕರೆದುಕೊಂಡು ಬರುವಂತದ್ದು ಸರಿ ಅಲ್ಲ ಅನ್ನೋ ಒಂದು ಧಾಟಿಯಲ್ಲಿ ಮಾತನಾಡಿರುವಂತದ್ದು ಒಂದ್ ಕಡೆ ಆಯ್ತು ಅಂದ್ರೆ, ಖಂಡಿತವಾಗಿ 2 ರಿಂದ 3 ದಿನಗಳಲ್ಲಿ ಇದಕ್ಕೆ ಒಂದು ತಾರ್ಕಿಕ ಅಂತ್ಯವನ್ನ ನಾವು ಹಾಡ್ತೇವೆ. ಇಲ್ಲಿಗೆ ದೆಹಲಿಗೆ ಬರಬೇಕು ಅಂತಿದ್ದಂತ ಅಷ್ಟು ಸಚಿವರು, ಶಾಸಕರು ಫುಲ್ ಸ್ಟಾಪ್ ಇಡುವಂತ ಪ್ರಯತ್ನವನ್ನ ಕೆಸಿ ವೇಣುಗೋಪಾಲ್ ಚಲುವರಾಯಸ್ವಾಮಿ ಮುಖಾಂತರ ಮಾಡುತ್ತಿದ್ದಾರೆ ಅನ್ನೋದ್ರಲ್ಲಿ ತಪ್ಪಿಲ್ಲ. ಇದ್ರ ಜೊತೆಗೆ ಮತ್ತೊಂದು ಅಂಶ ಏನಂದ್ರೆ, ಮಲ್ಲಿಕಾರ್ಜುನ್ ಖರ್ಗೆ ಅವರೇ ಬೆಂಗಳೂರಿಗೆ ಬರ್ತಾ ಇರೋದ್ರಿಂದ ಎಲ್ಲ ಅಭಿಪ್ರಾಯಗಳನ್ನ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ತಿಳಿಸಬೇಕು. ಇದಾದ ನಂತರ ಹೈಕಮಾಂಡ್ ಅಂದ್ರೆ ಮಲ್ಲಿಕಾರ್ಜುನ್ ಖರ್ಗೆ ಇರ್ಬೋದು, ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ, ಇದ್ರ ಜೊತೆಗೆ ಕೆಸಿ ವೇಣುಗೋಪಾಲ್ ಇವರೆಲ್ಲ ಸೇರಿ ಮಾತನಾಡಿದ ನಂತರ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರ ಜೊತೆಲಿ ಅಧ್ಯಕ್ಷತೆಯಲ್ಲಿ ಮಾತನಾಡಿದ ನಂತರ ಎಲ್ಲ ಆದ ನಂತರವಷ್ಟೇ ಇದಕ್ಕೆ ಒಂದು ತಾರ್ಕಿಕ ಅಂತ್ಯವನ್ನು ಹಾಡ್ತೇವೆ. ಅಲ್ಲಿವರೆಗೂ ಯಾರು ಕೂಡ ಬಹಿರಂಗವಾಗಿ ನಾಯಕತ್ವ ಬದಲಾವಣೆ ಬಗ್ಗೆ ಮಾತನಾಡಬಾರ್ದು ಅಂತ ಕಳೆದ ಅನೇಕ ತಿಂಗಳಿಂದ ಹೇಳಿದ್ರು ಕೂಡ ಇದನ್ನ ಪದೇ ಪದೇ ಅನೇಕ ನಾಯಕರು ಮಾಡ್ತಿರೋದ್ರಿಂದ ಇದನ್ನ ಸರಿಪಡಿಸುವಂತ ಗಮನವನ್ನ ನೀವು ಹರಿಸಿ ಅಂತ ಅವ್ರಿಗೊಂದು ಟಾಸ್ಕ್ ಅನ್ನ ಕೊಟ್ಟು ಕಳಿಸಿರೋದ್ರಿಂದ ಇದನ್ನ ಯಾವ ರೀತಿ ಮುಂದುವರಿಸ್ತಾರೆ ಅನ್ನೋದನ್ನ ಕಾದು ನೋಡ್ಬೇಕಾಗಿದೆ. ಓಕೆ ಅಭಿಷೇಕ್.